Hallelujah. Praise the Lord. Another day in the presence of God. ಎಲ್ಲ ಪ್ರಸನ್ನತೆಯ ಮಧ್ಯದಲ್ಲಿ ಇನ್ನೊಂದು ದಿವಸವನ್ನು ನಾವು ಕಳೆಯುತ್ತಾ ಇದ್ದೇವೆ. Hallelujah. We have begun with this new message that is how to change atmosphere and divine atmosphere in our homes. ಆ ಹೊಸ ಸಂದೇಶದ ವಿಷಯದೊಂದಿಗೆ ನಾವು ಪ್ರಾರಂಭ ಮಾಡಿದ್ದೇವೆ. ನಮ್ಮ ಮನೆಗಳಲ್ಲಿ ನಾವು ವಾತಾವರಣವನ್ನ ಯಾವ ರೀತಿಯಲ್ಲಿ ಬದಲಾಯಿಸುವುದು ಅಥವಾ ಮಾರ್ಪಾಟುಗೊಳಿಸುವ ಅನ್ನೋ ವಿಚಾರವಾಗಿ ನಾವು ಕಲಿತಿದ್ದೇವೆ. The first method, ಮೊದಲನೆಯ ಒಂದು ಮಾರ್ಗವನ್ನು ನೋಡುವಾಗ, it is to set boundaries in your home. ನಿಮ್ಮ ಮನೆಗಳಲ್ಲಿ ಒಂದು ಮೇರೆಯನ್ನ ನಾವು ಫಿಕ್ಸ್ ಮಾಡಬೇಕು, ಮೇರೆಯನ್ನ ನಾವು ಹೊರಿಸಬೇಕು. Now children, they always like to do as they please. ಮಕ್ಕಳು ತಮಗೆ ಹೇಗೆ ಬೇಕೋ ಅದರ ಇಷ್ಟದ ಪ್ರಕಾರವಾಗಿ ಜೀವಿಸಬೇಕೆಂದು ಅವರು ಬಯಸುತ್ತಾರೆ. Everyone, they want to live as they please. ಎಲ್ಲರೂ ಕೂಡ ತನಗೆ ತಾನು ಇಷ್ಟದ ಪ್ರಕಾರವಾಗಿ ನಾನು ಜೀವಿಸಬೇಕೆನ್ನುವ ಆಸೆ ಇದೆ. See, no one likes to be told what to do and how to do the things. ಯಾರಿಗೂ ಕೂಡ ನಾನು ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನ ಹೇಳಿಸಿಕೊಳ್ಳುವುದಕ್ಕೆ ಯಾರಿಗೂ ಇಷ್ಟವಿಲ್ಲ. If you look in the scriptures, ನೀವು ದೇವರ ವಾಕ್ಯದಲ್ಲಿ ಓದುವಾಗ God set boundaries. ದೇವರು ಮೇರೆಯನ್ನ ಇಟ್ಟನು ಎಂದು ನಾವು ನೋಡ್ತಾ ಇದ್ದೇವೆ. See, if you can read in Jeremiah chapter 5 verse number 22. ಆ ಯೆರೆಮೀಯ 5ನೇ ಅಧ್ಯಾಯ 22ನೇ ವಚನ. Now what the Bible says. ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ. See, God has put a boundary even to the sea waters. ಇಲ್ಲಿ ನಾವು ನೋಡಿ ಸಮುದ್ರಕ್ಕೂ ಕೂಡ ದೇವರು ಅಲ್ಲಿ ಮೇರೆಯನ್ನ ಅಲ್ಲಿ ಇಟ್ಟಿದ್ದಾನೆ. The Bible calls it as an everlasting boundary. ಸತ್ಯವೇದವು ಆ ಮೇರೆಯನ್ನ ನಿತ್ಯ ನಿರಂತರವಾದ ಮೇರೆ ಎಂದು ಕರೆಯುತ್ತಿದೆ. Let us read the word. ಈ ವಾಕ್ಯವನ್ನು ಓದಿಕೊಳ್ಳೋಣ. Should you not fear me, declares the Lord? Should you not tremble me in my presence? I made the sand a boundary for the sea, an everlasting barrier it cannot cross. The waves may roll, but they cannot prevail. They may roll, but they cannot cross it. ನೀವು ನನಗೆ ಅಂಜುವುದಿಲ್ಲವೋ, ನನ್ನೆದುರಿಗೆ ನಡುಗುವುದಿಲ್ಲವೋ, ಸಮುದ್ರವು ದಾಟದ ಹಾಗೆ ಅದಕ್ಕೆ ಮರಳನ್ನು ನಿತ್ಯ ನಿಬಂಧನೆಯಿಂದ ಮೇರೆಯನ್ನಾಗಿ ನೇಮಿಸಿದ್ದೇನಷ್ಟೇ. ತೆರೆಗಳು ಅಲ್ಲೋಲ ಕಲ್ಲೋಲವಾದರೂ ಮೀರಲಾರವು, ಬೋರ್ಗರೆದು ಹಾಯಲಾರವು. Hallelujah. God has set a boundary even for the waters. ದೇವರು ಸಮುದ್ರದ ನೀರಿಗೂ ಕೂಡ ಒಂದು ಮೇರೆಯನ್ನು ಇಟ್ಟಿದ್ದಾನೆ. And the waters are obeying even today. ಅದೇ ರೀತಿಯಲ್ಲಿ ಇವತ್ತಿಗೂ ಕೂಡ ಆ ನೀರುಗಳು, ಆ ಸಮುದ್ರದ ನೀರು ದೇವರ ಮಾತಿಗೆ ವಿಧೇಯರಾಗುತ್ತಿವೆ. Hallelujah. All got to beaches, right? ನಾವೆಲ್ಲರೂ ಕೂಡ ಸಮುದ್ರ ಕ್ರೀಡೆಗೆ ಹೋಗಿದ್ದೇವಲ್ವಾ? The sand are the boundaries. ಅಲ್ಲಿ ನಾವು ನೋಡುತ್ತಿದ್ದೇವೆ ಮರಳು ಆ ಸಮುದ್ರದ ಕಿನಾರೆಯಲ್ಲಿರುವಂತಹ ಆ ನೀರಿಗೆ ಒಂದು ಮೇರೆ ಆಗಿದೆ. Hallelujah. God came upon Mount Sinai. ಅದೇ ರೀತಿಯಲ್ಲಿ ದೇವರು ಸಿನಾಯಿ ಬೆಟ್ಟದ ಮೇಲೆ ಇಳಿದು ಬಂದ. God put a boundary even for the animals and for the people. ದೇವರು ಜನರಿಗೂ ಮತ್ತು ಅಲ್ಲಿರುವಂತಹ ಪ್ರಾಣಿಗಳಿಗೂ ಒಂದು ಮೇರೆಯನ್ನ ಇಟ್ಟನೆಂದು ನಾವು ನೋಡ್ತಾ ಇದ್ದೇವೆ. Exodus chapter 19 verse number 12. ವಿಮೋಚನಕಾಂಡ 19ನೇ ಅಧ್ಯಾಯ 12ನೇ ವಚನವನ್ನು ನೋಡಿಕೊಳ್ಳೋಣ. God says, make of a boundary all around the mountain. Warn the people, be careful, do not go up on the mountain or even touch its boundaries. Anyone who touches the mountain will certainly be put to death. ಜನರು ಹತ್ತಿರಬಾರದಂತೆ ನೀನು ಬೆಟ್ಟದ ಸುತ್ತಲೂ ಬೇರೆಯನ್ನು ಮಾಡಿಸಿ ಜನರಿಗೆ ಎಚ್ಚರಿಕೆಯಾಗಿರ್ರಿ. ನೀವು ಈ ಬೆಟ್ಟವನ್ನು ಏರಲು ಕೂಡದು, ಅದರ ಅಂಚನ್ನು ಮುಟ್ಟಲು ಕೂಡದು, ಮುಟ್ಟಿದವನಿಗೆ ಅಗತ್ಯವಾಗಿ ಪ್ರಾಣ ಶಿಕ್ಷೆಯಾಗಬೇಕು. You see, God is a God of boundaries, you know. ದೇವರು ಮೇರೆಯನ್ನ ಇಡುವಂತಹ ದೇವರಾಗಿದ್ದಾನೆ. Hallelujah. God put certain limits. ದೇವರು ಕೆಲವು ಮಿತಿಯನ್ನ ಇಲ್ಲಿ ನೇಮಿಸಿದ್ದಾನೆ. No, He is a limitless God. ಆತನು ಮಿತಿಯಿಲ್ಲದ ದೇವರಾಗಿದ್ದಾನೆ. His people, ಆದರೆ ಆತನ ಜನರಿಗೆ, to His children, ಆತನ ತನ್ನ ಮಕ್ಕಳಿಗೆ He put certain boundaries. ಆತನ ಕೆಲವು ಮಿತಿಯನ್ನ ಇಟ್ಟಿದ್ದಾನೆ. If you read in Acts chapter 17, ನಾವು ಅಪೊಸ್ತಲ ಕೃತ್ಯ 17ನೇ ಅಧ್ಯಾಯವನ್ನು ನೀವು ಓದುವುದಾದರೆ, God has put boundaries for every man to live on this earth. ಈ ಲೋಕದಲ್ಲಿ ಜೀವಿಸುವುದಕ್ಕೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಮೇರೆಯನ್ನ ದೇವರು ಇಟ್ಟಿದ್ದಾನೆ. Read verse number 26. ಈ ಸಮಯದಲ್ಲಿ 26 ಅಪೊಸ್ತಲ ಕೃತ್ಯ 17ನೇ ಅಧ್ಯಾಯ 26ನೇ ವಚನವನ್ನು ಓದಿಕೊಳ್ಳೋಣ. So interesting. From one man He created all the nations.
nations throughout the whole earth. ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನ ಹುಟ್ಟಿಸಿದನು. He decided beforehand when they should rise and fall. ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಬೇರೆಗಳನ್ನು ಉಂಟು ಮಾಡಿದನು. The Bible says he determined their boundaries. ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಬೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡುವಂತೆ ಮಾಡಿದನು. Hallelujah. Today, imagine the places where you are living. ನೀವು ಇವತ್ತಿನ ದಿವಸ ಈಗ ನೀವು ಇರುವಂತ ಸ್ಥಳಗಳ ಬಗ್ಗೆ ಆಲೋಚನೆ ಮಾಡ್ರಿ. Whether it is rented or lease or own house, ನೀವು ಬಾಡಿಗೆ ಮನೆಯಲ್ಲಿ ಇರಬಹುದು, ಭೋಗ್ಯದ ಮನೆಯಲ್ಲಿ ಇರಬಹುದು, ಅಥವಾ ನಿಮ್ಮ ಒಂದು ಸ್ವಂತ ಮನೆಯಲ್ಲಿ ಇರಬಹುದು. 30-40 site or 50-60 site, I don't know. 30-40 ಸೈಟ್ ಆಗಿರಬಹುದು, 60-50 ಸೈಟ್ ಅಷ್ಟೇ ಆಗಿರಬಹುದು. That boundary has been set by God. ಆ ಬೇರೆಯಲ್ಲ ದೇವರೇ ಇಟ್ಟಿದ್ದಾನೆ. Hallelujah. You must learn to live within that boundary. ಆ ಒಂದು ಮೇರೆಯಲ್ಲಿ ನೀವು ಜೀವಿಸುವುದಕ್ಕೆ ನೀವು ಕಲಿತುಕೊಳ್ಳಬೇಕು. Hallelujah. The Bible says it is God's set boundaries. ಸತ್ಯವೇದ ಹೇಳ್ತದೆ ಅದು ದೇವರು ನಿರ್ಮಾಣ ಮಾಡಿರುವಂತಹ ಒಂದು ಮೇರೆಯನ್ನು ನಾವು ನೋಡ್ತಾ ಇದ್ದೇವೆ. God has set boundaries even for the marriages. ದೇವರು ಮದುವೆಗಳಿಗೂ ಕೂಡ ದೇವರು ಮೇರೆಯನ್ನ ಇಟ್ಟಿದ್ದಾನೆ. If you can read Deuteronomy chapter 7 verse number 3. ನೀವು ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 3ನೇ ವಚನವನ್ನು ಓದುವುದಾದರೆ it says, do not intermarry with the Gentiles. Do not give your daughters to their sons or take their daughters for your sons. ಅವರೊಡನೆ ಅಂದ್ರೆ ಅನ್ಯ ಜನರೊಡನೆ ಬೀಗತನ ಮಾಡಬಾರದು, ಅವರ ಮಕ್ಕಳಿಗೆ ಹೆಣ್ಣುಗಳನ್ನು ಕೊಡಲೂಬಾರದು, ಅವರಿಂದ ತರಲೂಬಾರದು. Hallelujah. Hallelujah. Like this church in the Bible, there are many set boundaries by God. ಈ ರೀತಿಯಲ್ಲಿ ಸತ್ಯವೇದದಲ್ಲಿ ದೇವರು ಅನೇಕ ಮೇರೆಗಳನ್ನ ಇಟ್ಟಿದ್ದಾನೆ. About your friendship, there are set boundaries by God. ನಿಮ್ಮ ಸ್ನೇಹದ ವಿಚಾರವಾಗಿ ಕೂಡ ದೇವರು ಮೇರೆಯನ್ನ ಇಟ್ಟಿದ್ದಾನೆ. About your clothes, there are set boundaries by God. ನಿಮ್ಮ ಬಟ್ಟೆಗಳ ವಿಚಾರವಾಗಿ ಕೂಡ ದೇವರು ಮೇರೆಯನ್ನ ಇಟ್ಟಿದ್ದಾನೆ. Like this, you can find many scriptures about the limits. ನೀವು ಈ ಮಿತಿಯ ವಿಚಾರವಾಗಿ ಅನೇಕ ಸತ್ಯವೇದದಲ್ಲಿ ವಾಕ್ಯವನ್ನು ನೋಡಬಹುದು. So these boundaries are important and necessary for the peace and joy in your homes. ನಿಮ್ಮ ಮನೆಗಳಲ್ಲಿ ಸಮಾಧಾನ ಮತ್ತು ಸಂತೋಷವಿರಬೇಕಾದರೆ ಈ ಒಂದು ಮೇರೆಗಳು ಅಗತ್ಯವಾಗಿವೆ ಮತ್ತು ಅದೇ ರೀತಿಯಲ್ಲಿ ಅದು ಇರಬೇಕಾದದ್ದಾಗಿದೆ. Hallelujah. So imagine if there are no traffic rules. ನೀವು ಆಲೋಚನೆ ಮಾಡಿ, ಒಂದು ವೇಳೆ ಟ್ರಾಫಿಕ್ ರೂಲ್ಸ್ ಇಲ್ಲದೆ ಇರುತ್ತಿದ್ದರೆ What happens? ಏನಾಗುತ್ತದೆ? Immediately the rate of accidents will increase exponentially. ಅಪಘಾತದ ಒಂದು ಆಗುವಂತ ಸಂದರ್ಭಗಳು ಇನ್ನೂ ಹೆಚ್ಚಾಗ್ತವೆ ಎಂದು ನಾವು ನೋಡ್ತಾ ಇದ್ದೇವೆ. Likewise, ಅದೇ ರೀತಿಯಲ್ಲಿ your homes are not set boundaries. ಒಂದು ವೇಳೆ ನಿಮ್ಮ ಮನೆಗಳು ನೀವೊಂದು ಮೇರೆಯನ್ನ ಇಡಲಿಲ್ಲ ಎನ್ನುವುದಾದರೆ It will be completely in chaos. ಅದು ಬಹಳ ಕಷ್ಟಕರವಾದ ಗಂಡಾಂತರದ ಪರಿಸ್ಥಿತಿಗೆ ಎದುರಾಗ್ತದೆ. What are boundaries? ಈ ಒಂದು ಮೇರೆಗಳು ಏನಾಗಿದ್ದಾವೆ? Boundaries are the set of limits that which indicate what is permitted and what is not permitted in the house. ನೀವು ಮೇರೆಗಳನ್ನ ಮನೆಗೆ ಇಡುವುದೆಂದರೆ ಏನನ್ನ ಮಾಡಬೇಕು, ಏನನ್ನ ಮಾಡಬಾರದು ಎನ್ನುವ ವಿಚಾರವಾಗಿ ಮಿತಿಗಳನ್ನ ಇಡುವುದೇ ಒಂದು ಮೇರೆ ಆಗಿದೆ. Teenagers in your family, ನಿಮ್ಮ ಕುಟುಂಬದಲ್ಲಿ ಯವನಸ್ಥರಿದ್ದಾರೆ, ಯವನಸ್ಥರಿದ್ದಾರೆ. You need to assign some strict boundaries in your family. ನಿಮ್ಮ ಕುಟುಂಬದಲ್ಲಿ ಅವರ ಮೇಲೆ ನೀವು ಕಟ್ಟುನಿಟ್ಟಾದ ಒಂದು ನೀವು ಮೇರೆಗಳನ್ನ ಇಡಬೇಕಾಗಿದೆ. You must set boundary for their prayer time. ಅವರ ಪ್ರಾರ್ಥನೆ ಸಮಯಕ್ಕೆ ಒಂದು ನೀವು ಸಮಯವನ್ನ ಒಂದು ಮೇರೆ ಇಡಬೇಕಾಗಿದೆ. You must give them a limit time at what time they should be back home from school or colleges. ಅವರು ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಎಷ್ಟು ಸಮಯಕ್ಕೆ ತಿರುಗಿ ಬರಬೇಕು ಎನ್ನುವ ಒಂದು ಮಿತಿಯನ್ನ ಮೇರೆಯನ್ನು ಇಡಬೇಕಾಗಿದೆ. And no permission for opposite gender friendship. ಯಾವುದೇ ಕಾರಣಕ್ಕೂ ಹೆಣ್ಣು ಗಂಡಿಗೆ, ಗಂಡು ಹೆಣ್ಣನ್ನ ಒಂದು ಸ್ನೇಹವನ್ನ ಮಾಡುವುದಕ್ಕೆ ಆ ಮಿತಿಯನ್ನ ಮೇರೆಯನ್ನು ನೀವು ಅದನ್ನು ನಿಲ್ಲಿಸಬೇಕು. Not bringing them home. ಅವರನ್ನ ಮನೆಗೆ ತರುವುದು, ಅದನ್ನ ಕಾರ್ಯವನ್ನು ಮಾಡಲೇಬಾರದು. For example, ಉದಾಹರಣೆಯಾಗಿ you ನೋಡುವಾಗ must not allow smoking and alcohol things in your functions, in your own functions like birthdays and other family get-togethers. ನಿಮ್ಮ ಬೇರೆ ಕುಟುಂಬದ ಒಂದು ಗೆಟ್ ಟುಗೆದರ್ ಏನೇ ಇರಬಹುದು, ಸೇರಿ ಬರುವಂತಹ ಸಂದರ್ಭದಲ್ಲಿ ಧೂಮಪಾನವಾಗಲಿ ಮದ್ಯಪಾನವಾಗಿರಲಿ ಅದರ ವಿಚಾರಗಳು ನಿಮ್ಮ ಸುತ್ತಲೂ ಇರದಂತೆ ನೀವು ನೋಡಬೇಕು. You need to set these kinds of boundaries in your home. ಈ ರೀತಿಯ ಒಂದು ಮೇರೆಗಳನ್ನ ನಿಮ್ಮ ಮನೆಯಲ್ಲಿ ನೀವು ಇಟ್ಟುಕೊಳ್ಳಬೇಕಾಗಿದೆ. By setting such boundaries, ಇಂಥ ಒಂದು ಮೇರೆಗಳನ್ನ ನೀವು ಇಡೋದ್ರಿಂದ you prevent the entrance of the
junk things in your dwelling place. ಬೇಡವಾದ ಸಂಗತಿಗಳು ನಿಮ್ಮ ಒಂದು ನೆಲೆಸುವಂತ ಸ್ಥಳದಲ್ಲಿ ಮನೆಯಲ್ಲಿ ಅದು ಒಳಗಡೆ ಬರುವುದಕ್ಕೆ ನೀವು ತಡೆ ಮಾಡುವವರಾಗಿರುತ್ತೀರಿ. If you can read yesterday's verse, that is Genesis chapter 18 verse number 19. ನಿನ್ನೆ ದಿವಸ ಆದಿಕಾಂಡ 18ನೇ ಅಧ್ಯಾಯ 19ನೇ ವಚನವನ್ನು ನೋಡುವಾಗ there was a God's testimony about Abraham. ಅಲ್ಲಿ ದೇವರು ಅಬ್ರಹಾಮನ ವಿಚಾರವಾಗಿ ಒಂದು ಸಾಕ್ಷಿಯನ್ನು ನುಡಿಯುತ್ತಿದ್ದಾನೆ. God was very confident about Abraham. ದೇವರು ಅಬ್ರಹಾಮನ ವಿಚಾರವಾಗಿ ಬಹಳ ಆತ್ಮವಿಶ್ವಾಸವುಳ್ಳವನಾಗಿದ್ದನು. That he would teach and set boundaries for his family. ಆತನು ತನ್ನ ಕುಟುಂಬದ ಸದಸ್ಯರಿಗೆಲ್ಲರಿಗೂ ಕೂಡ ಒಂದು ಮೇರೆಯನ್ನ ವಿಧಿಯನ್ನ ಹೇಳಿ ನಡೆಸುತ್ತಾನೆ ಎನ್ನುವ ನಂಬಿಕೆ ಆತನಿಗಿತ್ತು. God was very sure about Abraham. ದೇವರು ಅಬ್ರಹಾಮನ ವಿಚಾರವಾಗಿ ಬಹಳ ಭರವಸೆ ಉಳ್ಳವನಾಗಿದ್ದನು. That whatever Abraham would teach, they would do as expected. ಅಬ್ರಹಾಮನು ಏನನ್ನ ಕಲಿಸಿಕೊಡುತ್ತಾನೋ ಆತನ ಕುಟುಂಬದ ಸದಸ್ಯರು ಆತನ ಜೊತೆ ಇರುವಂತವರು ಎಲ್ಲರೂ ಕಲಿತುಕೊಳ್ಳುತ್ತಾರೆ ಎನ್ನುವುದಂತ ಒಂದು ಭರವಸೆ ಆತನ ಮೇಲಿತ್ತು. No wonder the Bible never records any unrest things or any bitter things happened in Abraham's home. ಅಬ್ರಹಾಮನ ಒಂದು ಕುಟುಂಬದಲ್ಲಿ ಕೈಘಟನೆ ಆಗಿರಬಹುದು ಅಥವಾ ಯಾವುದೇ ಅಸ್ತವ್ಯಸ್ತ ವಿಚಾರವಾದ ಕಾರ್ಯಗಳಿರಬಹುದು. ಆತನ ಕುಟುಂಬದಲ್ಲಿ ನಡೆದಂತ ವಿಚಾರಗಳು ಎಲ್ಲೂ ಕೂಡ ಸತ್ಯವೇದದಲ್ಲಿ ಬರೆದಿಲ್ಲ. Abraham's family was not like Lot's family. ಅಬ್ರಹಾಮನ ಕುಟುಂಬವು ಲೋಟನ ಕುಟುಂಬದ ರೀತಿಯಲ್ಲಿ ಇಲ್ಲ. Abraham set a boundary for his family. ಅಬ್ರಹಾಮನು ತನ್ನ ಕುಟುಂಬಕ್ಕೆ ಒಂದು ಮೇರೆಯನ್ನ ಇಟ್ಟಿದ್ದನು. If Abraham would say something to Isaac, and he would do it. ಅಬ್ರಹಾಮನು ತನ್ನ ಮಗನಾದ ಈಸಾಕನಿಗೆ ಏನಾದರೂ ಮಾಡು ಎಂದು ಹೇಳಿದರೆ ಆತನು ಮಾಡುತ್ತಿದ್ದನು ಎಂದು ನಾವು ನೋಡ್ತಾ ಇದ್ದೇವೆ. Even up to the time of sacrificing his son, ಆತನು ತನ್ನ ಮಗನನ್ನು ಯಜ್ಞವಾಗಿ ಸಮರ್ಪಿಸುವ ಸಂದರ್ಭದಲ್ಲಿ Isaac did not speak back to his father. ಈಸಾಕನು ತನ್ನ ಅಪ್ಪನಿಗೆ ಯಾವುದೇ ಒಂದು ವಿಚಾರವನ್ನು ಹಿಂದಿರುಗಿ ಮಾತನಾಡಲಿಲ್ಲ. This is called as a divine atmosphere. ಇದು ದೈವಿಕವಾದ ಒಂದು ವಾತಾವರಣ ಎಂದು ನಾವು ನೋಡುತ್ತೇವೆ. ಪರಿಶುದ್ಧ ನಾಮಕ್ಕೆ Look into the Bible. ಸತ್ಯವೇದದಲ್ಲಿ ನೋಡುವುದಾದರೆ The Bible says ಸತ್ಯವೇದ ಈ ರೀತಿಯಲ್ಲಿ Abraham trained 318 soldiers at his home. ಅಬ್ರಹಾಮನು ತನ್ನ ಮನೆಯಲ್ಲಿ 318 ಜನ ಒಂದು ಯುದ್ಧ ವೀರರನ್ನು ತಾನೇ ಸಿದ್ಧ ಮಾಡಿದ್ದನೆಂದು ನಾವು ನೋಡ್ತಾ ಇದ್ದೇವೆ. 318 soldiers fought with the 5 kings. 318 ಆ ಒಂದು ಯುದ್ಧ ವೀರರು 4 ಸೈನ್ಯದ ಜೊತೆ ಅದೇ 4 ರಾಜರ ಜೊತೆ ಯುದ್ಧ ಮಾಡಿದರೆಂದು ನಾವು ನೋಡ್ತಾ ಇದ್ದೇವೆ. That was how they were trained up. ಆ ರೀತಿಯಲ್ಲಿ ಅವರು ಅಲ್ಲಿ ಯುದ್ಧವನ್ನ ಪರಿಣಿತರಾಗಿದ್ದರಿಂದ ನಾವು ನೋಡ್ತಾ ಇದ್ದೇವೆ. Today we speak about Israel's military IDF. ಇವತ್ತಿನ ದಿವಸ ಇಸ್ರೇಲ್ನ ಮಿಲಿಟರಿ ಆಗಿರುವ IDF ಬಗ್ಗೆ ನಾವು ಮಾತನಾಡ್ತೇವೆ. We date back to the Abraham's time. ನಾವು ಅಬ್ರಹಾಮನ ಒಂದು ಸಮಯಕ್ಕೆ ನಾವು ಹೋಗುವುದಾದರೆ such a powerful country even to the times of Abraham. ಅಬ್ರಹಾಮನ ಸಂದರ್ಭದಲ್ಲಿಯೂ ಕೂಡ ಆ ದೇಶ ಬಹಳ ಶಕ್ತವುಳ್ಳ ದೇಶವಾಗಿತ್ತು. Just can imagine 318 men soldiers. ನೀವು ಆಲೋಚನೆ ಮಾಡ್ರೆ ಕೇವಲ 318 ಜನ ಯುದ್ಧ ವೀರರು. Hallelujah. They fought with 4 strong kings. ಅವರು 4 ಆ ಒಂದು ರಾಜರ ಜೊತೆ ಯುದ್ಧ ಮಾಡಿದ್ದಾರೆ. These 318 soldiers, they did what was right. 318 ಈ ಒಂದು ಯುದ್ಧ ವೀರರು ಏನು ಸರಿಯಾಗಿತ್ತು, ಏನು ಅಬ್ರಹಾಮನು ಹೇಳಿದನು ಅದನ್ನೇ ಮಾಡಿದ್ದಾರೆ ಎಂದು ನಾವು ನೋಡ್ತಾ ಇದ್ದೇವೆ. This is the foundation for peace and joy. ಇದೇ ಸಮಾಧಾನ ಮತ್ತು ಸಂತೋಷಕ್ಕೆ ಇರುವಂತ ಅಡಿಪಾಯ ಇದಾಗಿದೆ. Setting boundaries in your homes. ನಿಮ್ಮ ಮನೆಯಲ್ಲಿ ಒಂದು ಮಿತಿಯನ್ನ ಮೇರೆಯನ್ನ ನೀವು ಇಡಬೇಕಾಗಿದೆ. As parents, ನಾವು ತಂದೆ ತಾಯಿಗಳಾಗಿ don't be lost about what is happening in your children's lives. ನಿಮ್ಮ ಒಂದು ಮನೆಯಲ್ಲಿ ನಿಮ್ಮ ಮಕ್ಕಳ ಜೀವನದಲ್ಲಿ ಏನ್ ನಡೀತಿದೆ ಅನ್ನೋದ ವಿಚಾರವಾಗಿ ನೀವು ಕಳೆದು ಹೋಗಬೇಡ್ರಿ. Let God's word rule your home's affairs. ನಿಮ್ಮ ಮನೆಯಲ್ಲಿರುವಂತಹ ಎಲ್ಲಾ ವಿಚಾರಗಳನ್ನ ದೇವರ ವಾಕ್ಯವು ಆಳುವುದಾಗಲಿ. Hallelujah. Bible talks about Eli the high priest. ಸತ್ಯವೇದದಲ್ಲಿ ಏಲಿ ಎಂಬ ಒಬ್ಬ ಮಹಾಯಾಜಕರ ವಿಚಾರವಾಗಿ ಮಾತನಾಡ್ತಾ He didn't set any boundaries to his sons. ಆತನು ತನ್ನ ಮಕ್ಕಳಿಗೆ ಯಾವುದೇ ಮೇರೆಯನ್ನು ಇಡಲಿಲ್ಲ ಎಂದು ನಾವು ನೋಡ್ತಾ ಇದ್ದೇವೆ. Eventually he lost his sons and lost his assignment for his family. ಆತನು ತನ್ನ ಕುಟುಂಬಕ್ಕೆ ಮತ್ತು ತನ್ನ ಮಕ್ಕಳನ್ನು ಮತ್ತು ಕುಟುಂಬಕ್ಕೆ ಇರುವಂತಹ ಯೋಜನೆಯನ್ನು ಕೂಡ ದೇವರಿಂದ ದೊರಕಿದಂತ ಯೋಜನೆಯನ್ನು ಕಳೆದುಕೊಂಡನು. Lost his sons. ಆತನು ತನ್ನ ಮಕ್ಕಳನ್ನು ಕೂಡ ಕಳೆದುಕೊಂಡನು. So you need to spell the scriptural boundaries in your homes. ಅದಕ್ಕೋಸ್ಕರವಾಗಿ ನೀವು ನಿಮ್ಮ ಆತ್ಮಿಕವಾದ ಮೇರೆಯನ್ನ ನಿಮ್ಮ ಮನೆಯಲ್ಲಿ ನೀವು ಹೇಳಿಕೊಡಬೇಕಾಗಿದೆ. The scriptural boundaries. ಆತ್ಮಿಕವಾದ ಒಂದು ಮೇರೆಯನ್ನು ನಾವು ನೋಡ್ತಾ ಇದ್ದೇವೆ. ದೈವಿಕ ವಾಕ್ಯದ ಮೂಲಕ ನೀವು ನಿಮ್ಮ ಮನೆಯಲ್ಲಿ ಮೇರೆಯನ್ನ ಇಡಬೇಕೆಂಬುದಾಗಿ ಕರ್ತನ
ವಚನ ಹೇಳ್ತಾರೆ, then the peace of God shall reign in your homes. ಆಗಲೇ ಆ ದೇವರ ಒಂದು ಸಮಾಧಾನ ನಿಮ್ಮ ಮನೆಗಳಲ್ಲಿ ಆಳುವಂತಾಗಿದೆ. This changes when you set boundaries in your homes, that will change the atmosphere of your homes. ಇದರ ನಿಮಿತ್ತವಾಗಿ ನಿಮ್ಮ ಮನೆಯ ವಾತಾವರಣಗಳು ಬದಲಾವಣೆ ಆಗ್ತವೆ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. God got this message. ಈ ಒಂದು ಸಂದೇಶ ನಿಮಗೆಲ್ಲರಿಗೂ ಅರ್ಥವಾಯಿತು ಎಂದು ನಾನು ನಂಬುತ್ತೇನೆ. Set boundaries for the children. ನಿಮ್ಮ ಮಕ್ಕಳಿಗೆ ಒಂದು ಮೇರೆಯನ್ನು ನೀವು ಇಡ್ರಿ, ಸಿದ್ಧ Set ಮಾಡ್ರಿ. boundaries for your wives. ನಿಮ್ಮ ಹೆಂಡತಿಯರಿಗೆ ನೀವು ಮೇರೆಯನ್ನು ಇಡ್ರಿ. Husbands, the leaders of the house, you need to set boundaries for yourself. ಆ ಗಂಡಂದ್ರೆ ನಿಮಗೆ ನೀವು ಮೇರೆಯನ್ನು ಇಡಬೇಕಾಗಿದೆ. Hallelujah. Hallelujah. That will be a divine home. ಅದು ಒಂದು ದೈವಿಕವಾದ ಕುಟುಂಬವಾಗಿರುತ್ತದೆ. Hallelujah. Hallelujah. God bless everyone according to this word of God. ದೇವರ ವಾಕ್ಯದ ಪ್ರಕಾರವಾಗಿ ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ. Especially Jeremiah chapter 5 verse number 22. ಯೆರೆಮೀಯ 5ನೇ ಅಧ್ಯಾಯ 12ನೇ ವಚನದ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ.